ರಿಂಗ್ ರೋಡ್ ಪ್ರಯಾಣಿಕರೇ ಬಿ ಕೇರ್ಫುಲ್. ಯಾಕೆ ಅಯ್ಯೋ ಎಲ್ಲ ಕಡೆನೂ ಹೇಳ್ಬೇಕಾಗಿದ್ದೀರಿ ಬಿ ಕೇರ್ಫುಲ್ ಅಂತೇಳಿ. ಏನು ಎಲ್ಲ ಕಡೆನೂ ಚೆನ್ನಾಗಿದೆ ಅಂತಲ್ಲ, ಈ ಪರಿಸ್ಥಿತಿ ನೋಡಿ. ಇಲ್ಲಿ ರಸ್ತೆ ತುಂಬೆಲ್ಲ ಚೂಪಾದ ಮೊಳೆಯನ್ನು ಕಿಡಿಗೇಡಿಗಳು ಚೆಲ್ಲಿಬಿಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಕಲ್ಲಿದ್ದಾವೆ, ಕೆಲವು ಕಡೆಗಳಲ್ಲಿ ಮೊಳೆನೇ ಚೆಲ್ಲಿಬಿಟ್ಟಿದ್ದಾರೆ. ದ್ವಿಚಕ್ರ ವಾಹನ ಸವಾರರೇ ಟಾರ್ಗೆಟ್ ಅಂತ ಇದಕ್ಕೆ. ಗೊರಗುಂಟೆಪಾಳ್ಯ ಟು ಹೆಬ್ಬಾಳ ಕಡೆಗೆ ಸಾಗುವ ಮಾರ್ಗದಲ್ಲಿ ಘಟನೆ ಆಗಿದೆ. BL ಸಿಗ್ನಲ್ ಬಳಿ ಅಂಡರ್ ಪಾಸ್ನಲ್ಲೂ ಕೂಡ ರಾಶಿ ರಾಶಿ ಮೊಳೆ ಹಾಕಿದ್ದಾರೆ. ಪಂಚರ್ ಮಾಫಿಯಾನೋ ಅಥವಾ ಕಿಡಿಗೇಡಿಗಳ ಕೃತ್ಯವೋ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಕೆಲವೊಂದು ಟೈಮಲ್ಲಿ ಫ್ಲೆಕ್ಸ್ ಹಾಕಕ್ಕೆ ಹೋಗ್ತಾರೆ, ಗೊತ್ತಾ ನಿಮಗೆ? ಕಂಬಕ್ಕೆಲ್ಲ ಹಾಕಿರ್ತಾರೆ, ಅಲ್ಲಿ ಮೊಳೆ ಹೊಡೆಯೋಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಅದೇನಾದ್ರು ಚೆಲ್ಲಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು. ಯಾರು ಹಿಂಗೆ ಬೀಸಾಕ್ ಹೋಗಿದಿರೋದಿಲ್ಲ. ಪಂಚರ್ ಅಂಗಡಿಯವರೆಲ್ಲ ಹಿಂಗೆ ಮಾಡಲ್ಲ. ಹೆಚ್ಚು ಕಡಿಮೆ ಆದರೂ ಆ ಥರ ಬೇರೆ ಇರುತ್ತೆ. ಇದು ಯಾರೋ ಮೊಳೆ ಹೊಡೆಯೋಕ್ಕೆ ತೊಗೊಂಡೋದಂಗೆ ಇದೆ ಇದು. ಅವೆಲ್ಲ ಅದರದ್ದೇ ಅವು ನೋಡಿ. ಅಲ್ಲಿ ಸಿಟಿ ಬೆಂಗಳೂರಿನ ರಿಂಗ್ ರೋಡ್ನಲ್ಲಿ ಪ್ರಯಾಣ ಮಾಡುವಂಥ ವಾಹನ ಸವಾರರು ಕೊಂಚ ಎಚ್ಚರಿಕೆಯನ್ನು ವಹಿಸಲೇಬೇಕು. ಪಂಕ್ಚರ್ ಮಾಫಿಯಾ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ತಲೆ ಎತ್ತಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಗಮನಿಸ್ತಾ ಇದ್ದೀರಿ, ರಿಂಗ್ ರೋಡ್ BL ಸರ್ಕಲ್ ಏನಿದೆ, ಆ ಅಂಡರ್ ಪಾಸ್ನ ಮುಂಭಾಗದಿಂದ ಕಂಪ್ಲೀಟ್ ಆಗಿ ನಿಮಗೆ ಹೆಬ್ಬಾಳದಿಂದ ಬರುವಂಥ ಸಂದರ್ಭದಲ್ಲಿ ಟುವರ್ಡ್ಸ್ ನಾವು ನೇರವಾಗಿ ಗೊರಗುಂಟೆಪಾಳ್ಯ ಮಾರ್ಗವಾಗಿ ಸಂಚಾರವನ್ನು ಮಾಡುವಂಥ ರಸ್ತೆ ಏನಿದೆ, ಆ ಅಂಡರ್ ಪಾಸ್ಗಳೇನಿದೆ, ಆ ಅಂಡರ್ ಪಾಸ್ಗಳಲ್ಲಿ ಮೊಳೆಗಳನ್ನು ಇಟ್ಟು ಪಂಕ್ಚರನ್ನು ಮಾಡುವಂತಹ ಕೃತ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ನಡು ರಸ್ತೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ಥರ ಹಿಡಿಯಾಗಿ ಮೊಳೆಗಳನ್ನು, ಚೂಪಾದ ಮೊಳೆಗಳನ್ನು ಇಟ್ಟು ಪಂಕ್ಚರ್ ಮಾಡಿ, ವಾಹನಗಳನ್ನು ಪಂಕ್ಚರ್ ಮಾಡಿ ಅವುಗಳನ್ನು ಮುಂದೆ ಎಲ್ಲಾದರೂ ಬಂದಂಥ ಸಂದರ್ಭದಲ್ಲಿ ಪಂಕ್ಚರ್ ಹಾಕುವಂಥದ್ದು, ಈ ರೀತಿಯಾಗಿ ಒಂದಷ್ಟು ಜನ ಮಾಡುವಂಥ ಕುಕೃತ್ಯವನ್ನು ಗಮನಿಸ್ತಾ ಇದ್ದೀವಿ. ಅನೇಕ ದಿನಗಳಿಂದ ಈ ರೀತಿಯಾದಂಥ ಒಂದಷ್ಟು ಆರೋಪಗಳಿತ್ತು. ಸದ್ಯ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಿಜಕ್ಕೂ ಕೂಡ ಈ ಬಗ್ಗೆ ಪೊಲೀಸರು ಗಮನವನ್ನು ಹರಿಸಬೇಕು. ನೋಡಿ, ಇಲ್ಲೊಂದು ಕಡೆ ಗುಂಪಾದಂತಹ ಮೊಳೆಗಳನ್ನು ಯಾವ ರೀತಿ ಇಟ್ಟಿದ್ದಾರೆ ಅನ್ನೋಂಥದ್ದನ್ನು ನೋಡ್ತಾ ಇದ್ದೀರಿ. ವಾಹನ ಸವಾರರು ಯಾವುದೇ ವಾಹನ ಆಗಿದ್ರೂ ಕೂಡ, ಅದು 2 ವೀಲರ್ ಆಗಿರಲಿ, 4 ವೀಲರ್ಗಳಾಗಿರಲಿ ಅಥವಾ ಆಟೋಗಳಾಗಿರಲಿ, ದೊಡ್ಡ ದೊಡ್ಡ ವೆಹಿಕಲ್ಗಳಾದರೂ ಕೂಡ ಒಮ್ಮೆ ಇವುಗಳಿಗೆ ಬಂದು ಮೇಲ್ಭಾಗದಲ್ಲಿ ಬಿಟ್ಟು ಅಂತ ಹೇಳಿದ್ರೆ ಕಂಪ್ಲೀಟ್ ಅದು ಪಂಕ್ಚರ್ ಆಗುತ್ತೆ. ಪಂಕ್ಚರ್ ಆಗಿ ಅಪಾಯ ಆಗುವಂಥ ಸಾಧ್ಯತೆ ಕೂಡ ಇದೆ. ಕೇವಲ ಇದೊಂದು ಭಾಗದಲ್ಲಿ ಮಾತ್ರ ಅಲ್ಲ, ಈ ಭಾಗದಲ್ಲಿ ಸಿಗುವಂಥ ಅನೇಕ ಅಂಡರ್ ಪಾಸ್ಗಳಲ್ಲಿ ರಸ್ತೆ ಉದ್ದಕ್ಕೂ ಇದೇ ರೀತಿಯಾಗಿ ಮೊಳೆಗಳನ್ನು ಬಿಸಾಡಿ ಹೋಗಿರುವಂಥದ್ದು ಕಾಣಿಸ್ತಾ ಇದೆ. ಯಾವುದೋ ಒಬ್ಬ ಆಕ್ಸಿಡೆಂಟ್ ಒಂದೋ ಎರಡೋ ಬಿದ್ದಿದ್ದರೆ ಯಾರೋ ಗೊತ್ತಿಲ್ಲದೆ ಬೀಳ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ಬಟ್ ಆದರೆ ಹಿಡಿಯಾಗಿ ಸಿಗ್ತಾ ಇದೆ. ಇಡೀ ಪೂರ್ತಿ ಈ ಅಂಡರ್ ಪಾಸ್ಗಳೇನಿದೆ, ಈ ಅಂಡರ್ ಪಾಸ್ಗಳ ಎಡ್ಜ್ಗಳಲ್ಲಿ, ರಸ್ತೆ ಮಧ್ಯಗಳಲ್ಲಿ ಎಲ್ಲವೂ ಕೂಡ ಹಿಡಿಯಾಗಿ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀವಿ ನೋಡಿ, ರಸ್ತೆ ಮಧ್ಯದಲ್ಲಿ ಅವರು ಇಟ್ಟಿರುವಂಥ ಮೊಳೆಗಳೆಲ್ಲ ನೋಡಿ ಎಲ್ಲವೂ ಕೂಡ ಸಿಗ್ತಾ ಇದೆ. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅವೇನಾದರೂ ಇಲ್ಲಿ ಬಂದರೆ ನಿಜಕ್ಕೂ ಭಾಳ ಡ್ಯಾಮೇಜ್ ಆಗುತ್ತೆ. ಇವುಗಳ ಬಗ್ಗೆ ಗಮನವನ್ನು ಹರಿಸಬೇಕಾದಂಥ ಪರಿಸ್ಥಿತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಎಷ್ಟು ಪ್ರಮಾಣದಲ್ಲಿ ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಇದೆಲ್ಲವೂ ಕೂಡ ಇದೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ರಸ್ತೆಯ ಎರಡೂ ಇಕ್ಕೆಲೆಗಳಲ್ಲೂ ಕೂಡ, ಎರಡು ಇಕ್ಕೆಲೆಗಳು ಜೊತೆಗೆ ರಸ್ತೆಯ ಮಧ್ಯದಲ್ಲೂ ಕೂಡ ಮೊಳೆಗಳನ್ನು ಬಿಸಾಡಿ ಹೋಗಿರುವಂತಹ ಅನೇಕ ದೃಶ್ಯಗಳು ನಮಗೆ ಇಲ್ಲಿ ಕಾಣ ಸಿಗ್ತಾ ಇದೆ. ಪೊಲೀಸರು ಈ ಬಗ್ಗೆ ಗಮನವನ್ನು ಹರಿಸಬೇಕು. ಜೊತೆಗೆ BBMP ಕೂಡ ಈ ರಸ್ತೆಯನ್ನು ಕ್ಲೀನ್ ಮಾಡುವಂಥ ವಾಹನಗಳನ್ನು ಏನು ತಂದಿಟ್ಕೊಂಡಿದ್ದಾರೆ ಅವುಗಳ ಮುಖಾಂತರವಾಗಿ ಇದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ವಾಹನ ಸವಾರರು ಅಪಾಯಕ್ಕೆ ಸಿಲುಕುವಂಥ ಸಾಧ್ಯತೆ ಇದೆ. ಕೇವಲ ಪಂಕ್ಚರ್ಗಾಗಿಯೇ ಮಾತ್ರ ಅಂತ ಅಲ್ಲ, ಕೆಲವೊಂದಷ್ಟು ಜನ ಇದನ್ನು ಬೇರೆ ಬೇರೆ ದರೋಡೆ ಯತ್ನಗಳಿಗೂ ಕೂಡ ಬಳಕೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಜೊತೆಗೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅಂಥವರನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ವಿಚಾರದಲ್ಲಿ ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಈ ರೀತಿಯಾಗಿ ಮೊಳೆಗಳನ್ನು ಎಸ್ತಿದ್ದಾರೆ, ಯಾರು ಎಸ್ತಿದ್ದಾರೆ, ಏನಾದರೂ ಮಾಫಿಯಾ ಏನಾದರೂ ಇದೆಯಾ ಈ ರೀತಿಯಾಗಿ ಎಸ್ದು ಬೈಕ್ಗಳನ್ನು ಆ ರೀತಿಯಾಗಿ? ರಾತ್ರಿ ಯಾರಾದರೂ ಬರೋರಿದ್ರೆ, ರಾತ್ರಿ 12-1 ಗಂಟೆಗೆ ಬರುವಂಥವನಿದ್ರೆ ಆ ಬೈಕ್ನವನು ಅಲ್ಲೇ ಪಂಚರ್ ಆಗಿ ನಿಂತ್ಕೊಂಡ್ಬಿಟ್ರೆ ಅವನನ್ನು ಲೂಟಿ ಮಾಡುವಂಥ ಕೆಲಸ ಏನಾದರೂ ಇದೆಯಾ, ಅಥವಾ ಮಿಸ್ ಆಗಿ ಏನಾದರೂ ಬಿದ್ದಿದ್ದಾವ? ಇದನ್ನು ಪೊಲೀಸರು ನಿಜವಾಗಿಯೂ ಕೂಡ ಸೀರಿಯಸ್ ಆಗಿ ತೊಗೋಬೇಕು. ಇದನ್ನು ತಮಾಷೆಯಾಗೆಲ್ಲ ಕಸ ಹೊಡೆದ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಯಾರನ್ನೋ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸೋದಲ್ಲ. ಯಾಕೆ, ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದ್ದಾರೆ? ಯಾಕಂದರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಅವಾಗವಾಗ ಏನೇನೇನೋ ವಂಚಿಸುವಂಥ ಕೆಲಸಗಳು ನಡೀತಾ ಇದೆ, ದರೋಡೆಗಳು ನಡೀತಾ ಇವೆ. ಸ್ವಲ್ಪ ಎಚ್ಚರಿಕೆ ಇರಲಿ ಪೊಲೀಸರು.